ವಿವಿಧವಾದಂತಹ ಫಲಗಳನ್ನ ಇಷ್ಟಾರ್ಥಗಳನ್ನ ಪೂರೈಸ್ತಾನೆ. ಹಾಗಾಗಿ ಈಗ ನಾವು ದಾತರಾಗ್ಲಿಕ್ಕಾಗಲ್ಲ, ನಾವೆಲ್ಲವನ್ನೂ ಕೊಡ್ಲಿಕ್ಕಾಗಲ್ಲ, ನಾವು ಮನಸ್ಫೂರ್ತಿಯಾಗಿ ನಮಗೆ ಏನ್ ಬೇಕು ಎಲ್ಲವನ್ನೂ ಕೇಳ್ತೀವಿ. ಆದ್ರೆ ಒಬ್ಬ ಕೊಡುವವನು ಮನಸ್ಫೂರ್ತಿಯಾಗಿ ಎಲ್ಲವನ್ನೂ ಸಂಪೂರ್ಣವಾಗಿ ಕೊಡೋದಿಲ್ಲ ಅಲ್ವಾ? ಆದ್ರೆ ಪರಮಾತ್ಮ ಹಾಗಲ್ಲ. ನಾವು ಮನಸ್ಸನ್ನೇ ಪರಮಾತ್ಮನ ಕಡೆ ಇಟ್ಬಿಟ್ರೆ ಕೊಡುವಂತಹ ಪದಾರ್ಥಗಳನ್ನ ಪೂರ್ಣವಾಗಿ ನಮಗೆ ಪರಮಾತ್ಮ ಕೊಡ್ತಾನೆ ಅಂತ ಹೇಳಿ ಹೇಳ್ತಾರೆ. ಅಂಥ ಪರಮಾತ್ಮ ದಾತನಾಗಿರೋದ್ರಿಂದ ನಾಥನು ಅಂದ್ರೆ ಇಡೀ ಜಗತ್ತಿಗೆ ಒಡೆಯನಾದವನು ಪರಮಾತ್ಮ. ಈಗ ಒಂದು ರಾಜನ ಸ್ಥಾನದಲ್ಲಿ ನಾನು ರಾಜಸ್ಥಾನವನ್ನ ನಾನು ಹೊಂದುತ್ತಿದ್ದೀನಿ ಅಂತಂದ್ರೆ ಈಗ ಬೆಳಗ್ಗೆ ಕೂತೆ ಸಾಯಂಕಾಲ ಹೋಗ್ಬಿಡ್ಬೋದು, ಬೇರೆ ಯಾವುದೋ ಒಬ್ಬ ರಾಜ ಬರ್ತಾನೆ. ನಮ್ದೆಲ್ಲ ಕ್ಷಣಕಾಲದವರೆಗೂ ನಾವು ಆಳ್ತೀವಿ ಅಷ್ಟೇ. ಆದ್ರೆ ಪರಮಾತ್ಮ ಹಂಗಲ್ಲ, ಎಷ್ಟು ಅನಾದಿ ಕಾಲದಿಂದ ಅವನೇ ಎಲ್ಲರಿಗೂ ಒಡೆಯನಾಗಿರುವವನು, ಎಲ್ಲವನ್ನೂ ಆಳುವವನು. ಹಾಗಾಗಿ ಅವರು ನಾಥನು ಅಂತ ಹೇಳಿ ಕರೆಸ್ಕೊಳ್ತಾನೆ. ಅಂತಹ ನಾಥನಾದಂತಹ ಪರಮಾತ್ಮನ ಮೂರ್ತಿ ಅಂಥದ್ದು ಜ್ಯೋತಿರ್ಮಯವಾದಂತಹ ವಿಖ್ಯಾತ ಎಲ್ಲೆಡೆಯೂ ವ್ಯಾಪ್ತವಾದಂತಹ ವಿರಾಟ್ ರೂಪ ಪರಮಾತ್ಮಂದು. ಅಂತಹ ವಿರಾಟ್ ರೂಪವನ್ನ ಸ್ಮರಣೆ ಮಾಡೋದ್ರಿಂದ ನಮಗೇನ್ ಸಿಗತ್ತೆ? ನಮಗೇನಾಗತ್ತೆ? ಪಾತಕ ಪೋಗಾಡು. ಪಾತಕಗಳು, ನಮ್ಮ